ಇದನ್ನ ಒಂದೇ ಬಂಡಲ್ ಕೆತ್ಕೊಂಡು 10 ಪೀಸಸ್ ಜಾಯಿಂಟ್ ಮಾಡಿದೆ. ಜಾಯಿಂಟ್ ಗೊತ್ತಾಗುತ್ತೆ ನೋಡಿ, 4 ಕಾಲು 4 ಕಂಬ, ಮೇಲಿನ ಒಂದು ಪೀಸ್, ಕೆಳಗಿನ ಒಂದು 10 ಪೀಸ್ ಆಗುತ್ತೆ. ಕಾಲಭೈರವಾಷ್ಟಕಂ ಪಠಂತಿ ಮನೋಹರಂ. ಫೇಮಸ್, ಇಡೀ ವರ್ಲ್ಡಲ್ಲೇ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಂಪೆಯಲ್ಲಿ ಕೈನ ರಥ ನೋಡಿದಿರಲ್ವ, ಕಲ್ಲಿನ ಮಂಚ ಅಂತ, ಸ್ಟೋನ್ ಕಾಟ್. ಇದನ್ನ ಗ್ರಾನೈಟ್ ಸ್ಟೋನ್ ಇಂದ ಮಾಡಿರೋದು. ಬಳಪರ್ ಕಲ್ಲಾದ್ರೆ ಹೇಗೆ ಬೇಕು ಹಾಕಿ ಕೆತ್ಬೋದಲ್ಲ, ಗ್ರಾನೈಟ್ ಸ್ಟೋನ್ ಎಷ್ಟು ಹಾರ್ಡ್ ಇರುತ್ತೆ ಅದ್ರ ಹೇಗೆ ಕೆತ್ತಿದಾರೆ ನೋಡಿ, ಶಿಲ್ಪಕಲೆ ನೋಡಿ ಹೇಗಿದೆ ಅಂತ. ಹೀಗೆ ಬಹಳ ಗಟ್ಟಿಯಾದ ಕಲ್ಲು. ಎಷ್ಟು ಸೂಕ್ಷ್ಮವಾಗಿ ಕೆತ್ತಬೇಕು, ಹೇಗೆ ಬೇಕು ಹಾಕಿ ಕೆತ್ತಿದ್ರೆ ಒಡೆದೋಗುತ್ತೆ ಅದು. ಎಷ್ಟು ಸೂಕ್ಷ್ಮ ಕೆತ್ತನೆ ಮಾಡಿ, ಬರೀ ಕೈಯಲ್ಲೇ ಮಾಡಿದ್ದು ಅಂತ. ಈಗ ಇಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದ್ರೆ ಇಷ್ಟು ಫಿನಿಶಿಂಗ್ ಬರೋದಿಲ್ಲ ಅಂತ. ಓಕೆ, ಎಷ್ಟು ವರ್ಷ ಹಳೆದಿದ್ದು? ಇದನ್ನ 1628ರಲ್ಲಿ ಸೋದೆ ರಘುನಾಥರಾಯ ಮಧುಕೇಶ್ವರನಿಗೆ ವಸಂತೋತ್ಸವ ಸಲುವಾಗಿ ಶಿವರಾತ್ರಿಯನ್ನು ಬುಧವಾರದಂದು ದಾನವಾಗಿ ಕೊಟ್ಟಿದ್ದಾನೆ ಅಂತ ಅಲ್ಲಿ ಶಾಸ್ತ್ರ ಬರ್ಕೊಂಡಿದೆ. ಅಲ್ಲಿದೆ? ಅಲ್ಲಿದೆ. ಯಾವ ವರ್ಷ? 1628ರಲ್ಲಿ. ಅಂದರೆ ಸುಮಾರು 400 ವರ್ಷದ ಹಿಂದೆ. 17ನೇ ಶತಮಾನ. 17ನೇ ಶತಮಾನ. ಯಾರು ಅದಕ್ಕೆ ದಾನ ಕೊಟ್ಟಿದ್ದು? ಸೋದೆ ರಘುನಾಥರಾಯ. ಓಹ್, ವ್ಯಾಪಾರಿ. ಸೋದೆ ರಘುನಾಥರಾಯ ಅಂದರೆ ಈ ಸೋದೆ ಮಠ, ಸೋಂದಾ ಮಠ ಅಂತ ಇದೆಯಲ್ಲ, ಅಲ್ಲಿ ಸೋದೆ ಅರಸರು ಇದ್ರು ಅಂತ. ಅವರು 17ನೇ ಶತಮಾನ ನಂತರ ಇಲ್ಲಿ ಮಾಂಡಲಿಕ ಅಸ್ರಾಗಿ ಬಂದ್ರು. ಇಲ್ಲಿ ಯಾವ ರಾಜರು ಇರಲಿಲ್ಲ, ಇಲ್ಲಿ ಆಡಳಿತ ನೋಡ್ಕೊಂಡು ಹೋಗ್ಲಿಕ್ಕೋಸ್ಕರ ಇಲ್ಲಿ ಬಂದು ಹೋಗ್ತಿದ್ರು ಅಂತ. ಅದೇ ಟೈಮಲ್ಲಿ ದಾನಮಾನ ಕೊಡುಗೆ ಎಲ್ಲ ಹೆಚ್ಚಾಗಿ ಕೊಟ್ಟವರು ಅವರೇ ಅಂತ. ಅವ್ರ ಕಾಲದಲ್ಲಿ ಹೆಚ್ಚಾಗಿ ಕಲ್ಲಿನ ಮಂಚ ಇದು. ಇದು. ಅಬ್ಬಾ, ಇದನ್ನ ಒಂದೇ ಬಂಡಲ್ ಕೆತ್ಕೊಂಡು 10 ಪೀಸಸ್ ಜಾಯಿಂಟ್ ಮಾಡಿದೆ. ಜಾಯಿಂಟ್ ಗೊತ್ತಾಗುತ್ತೆ ನೋಡಿ, 4 ಕಾಲು 4 ಕಂಬ, ಮೇಲಿನ ಒಂದು ಪೀಸ್, ಕೆಳಗಿನ ಒಂದು ಪೀಸ್, 10 ಪೀಸ್ ಆಗುತ್ತೆ. ನೀವು ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಕೇಳಿದ್ರಲ್ಲ, ಲಾಕಿಂಗ್ ಸಿಸ್ಟಮ್ ಅಲ್ಲೇ ಜಾಯಿಂಟ್ ಮಾಡಿದ್ದಾರೆ ಅಂತ. ಮಾಡಿದ್ದಾರೆ. ಇದು ದೇವರ ಉತ್ಸವ ಕೊಟ್ಟಿರೋದು. ಇಲ್ಲಿ ಶಿವರಾತ್ರಿಯಲ್ಲಿ, ಜಾತ್ರೆಯಲ್ಲಿ, ಕದಂಬೋತ್ಸವದಲ್ಲಿ ಉತ್ಸವ ಮೂರ್ತಿ ಇದೆ ಅಂತ ಹೇಳಿದ್ನಲ್ಲ ಅವಾಗ, ಅದನ್ನ ಇಲ್ಲಿ ತಂದಿಟ್ಟು ಆ ಸೇವೆ ಎಲ್ಲ ಮಾಡ್ತೇವೆ. ಅಷ್ಟಾವನ್ನ ಸೇವೆ, ವಿಶೇಷ ಪೂಜೆ ಎಲ್ಲ ಇರುತ್ತೆ, ಮಾಡ್ತಾರೆ. ಮತ್ತು ಗಟ್ಟಿ ಇದೆ. ಗಟ್ಟಿ ಇದೆ. ಮತ್ತು ಶಿಲ್ಪಕಲೆ ನೋಡಿ ಸ್ನೇಹಿತರೆ, ನೀವು ಗಮನಿಸ್ಬೋದು. ಶಿಲ್ಪಕಲೆ ಎಷ್ಟು ಚಂದನೆಯ ಶಿಲ್ಪಕಲೆ ಪ್ರತಿಯೊಂದನ್ನು ಅವರು ಬಿಡಿಸಿದ್ದಾರೆ ಅಂತಂದರೆ, ಇದು ಬಳಪದ ಕಲ್ಲಾದರೆ ತುಂಬ ಚೆನ್ನಾಗಿ ಒಗ್ಗುತ್ತೆ ಕೆತ್ತೋಕೆ. ಆದರೆ ಇದು ಗ್ರಾನೈಟ್ ಸ್ಟೋನು, ಗ್ರಾನೈಟ್ ಕಲ್ಲು ತುಂಬ ಗಟ್ಟಿ ಇದು. ಅದರಲ್ಲಿ ಆ ಶಿಲ್ಪಿ ಮತ್ತು ಅದನ್ನ ತಂಡ ಎಷ್ಟು ಚೆನ್ನಾಗಿ ಮಾಡಿರ್ಬೋದು ನೋಡಿ ಇದನ್ನು. ಬಾ ನಾನಂತೂ ನೋಡೇ ಇರಲಿಲ್ಲ ಇದನ್ನು. ಈಗ ಹೀಗೆ ಕೆತ್ತಲಿಕ್ಕೂ ಆಗೋದಿಲ್ಲ, ಇಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದ್ರು ಹೀಗೆ ಕೆತ್ತಲಿಕ್ಕೂ ಆಗೋದಿಲ್ಲ ಅಂತ. ಕರೆಕ್ಟ್. ಕಲ್ಲಿನಲ್ಲಿ ಇಷ್ಟು ಮಷಿನರಿ ಬಂದ ಮೇಲೂ ಇದನ್ನ ಮಾಡೋಕ್ಕಾಗಲ್ಲ, ಇಷ್ಟು ಫಿನಿಶಿಂಗ್ ಬರೋದೇ ಇಲ್ಲ. ಅಲ್ಲಿ ಮೇಲೆ ಕಾರ್ವಿಂಗ್ ಎಲ್ಲ ನೋಡಿ ಹೇಗಿದೆ. ಹೌದು. ಮತ್ತು ಇದು ಪೂರ್ತಿ ಕೈಲೇ ಮಾಡಿರೋದು. ಕೈಯಲ್ಲೇ ಮಾಡಿರೋದು. ಅಬ್ಬಾ, ಇದು ಒಟ್ಟು ಇದು ದೇವಸ್ಥಾನದ ಸಮುಚ್ಚಯ. ಇದು ಅನೇಕ ದೇವಾಲಯಗಳ ಸಮುಚ್ಚಯ. ಕ್ಷೇತ್ರಕ್ಕೆ ಬಂದ್ರೆ ಆಲ್ ಇಂಡಿಯಾ ಟೂರ್ ಮಾಡ್ದಂಗೆ ಆಗುತ್ತೆ ಅಂತ. ಎಲ್ಲ ದೇವತೆಗಳು ಆಲ್ಮೋಸ್ಟ್ ಇಲ್ಲೇ ಇವೆ ಅಂತ ಅವಾಗ ಹೇಳಿದ್ನಲ್ವಾ. ಆ ರಾಜರು ಭಕ್ತರು ಎಲ್ಲ ಫೋಟೋದ ಬದಲಿ ಮೂರ್ತಿನೇ ಕಿತ್ಕೊಂಡು ತಂದಿಟ್ಟಿದ್ದಾರೆ ಅಂತ. ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ. ಈಗ ನೋಡಿ, ನಮ್ಮ ತಲೆಮಾರಿನಲ್ಲಿ ಹಿಂದೆ ನಮ್ಮಲ್ಲಿ ಆಯುರ್ವೇದಿಕ್ ಅಂತಿತ್ತು. ನನ್ನ ಅಪ್ಪ ಒಂದು ಆಯುರ್ವೇದಿಕ್ ಔಷಧಿ ಕೊಡ್ತಿದ್ದ. ಅವನೇನು ಮಾಡ್ಬಿಟ್ಟ, ಇದನ್ನು ಹೇಳಬಾರ್ದು ಅಂತ ಹೇಳಿ ಮುಚ್ಚಿಟ್ಟು ಹೋಗ್ಬಿಟ್ಟ. ಅವನು ಹೋಗ್ಬೇಕಾದ್ರೆ ನಾವು ತಗೊಂಡು ಹೋಗ್ಬಿಟ್ಟ. ಹೋಯ್ತಲ್ಲ ಮುಂದೆ ಜ್ಞಾನ ಹೋಯ್ತಲ್ಲ. ಇವತ್ತು ಅದು ಆಯುರ್ವೇದಿಕ ಇದ್ದಿದ್ರೆ ನಮ್ಗೆ ಇಷ್ಟೆಲ್ಲ ನಮಗೆ ಆ ಪ್ರಸಂಗ ಬರ್ತಿರ್ಲಿಲ್ಲದ. ನಾವು ಇಂಗ್ಲೀಷ್ ಮೆಡಿಕಲ್ ಮಾಡೋ ಸ್ಥಿತಿ ಬರಲಿಲ್ಲ ನಮಗೆ. ಯಾವ್ಯಾವ ರೋಗಕ್ಕೆ ಔಷಧಿ ಬೇಕು ಆಯುರ್ವೇದಿಕಲ್ಲಿ, ಯಾವುದು ಬೇಕು? ಎಲ್ಲದಕ್ಕೂ ಇತ್ತು, ಪ್ರತಿಯೊಂದಕ್ಕೂ ಇತ್ತು. ನೀವು ಅದು ಹೇಳ್ತೀರಾ, ನೀವು ಅಕಾಲ ಮೃತ್ಯುಹರಣಂ ಸರ್ವ ವ್ಯಾಧಿ ನಿವಾರಣಂ ಸರ್ವ ದುರಿತೋಪಶಮನಂ ಝಠರೆ ಧಾರಯಾಮ್ಯಾಂ. ಇದು ಒಂದು ಶ್ಲೋಕ ಇದು. ಕೇವಲ ಭಗವಂತನ ತೀರ್ಥ ಒಂದು ಔಷಧಿ ಅಂತ. ಹಾಗಾದರೆ ತೀರ್ಥ ಔಷಧಿ ಆಗಲಿಕ್ಕೆ ಯಾಕೆ ಕಾರಣ? ಯಾಕೆ ನಾವು ನೀವು ಇಲ್ಲಿಂದ ಒಯ್ಯಬೇಕಾದ್ರೆ ಹೊಡಪಾಲ್ ನೀರು ತೊಗೊಂಡು ಹೋಗಿದ್ದ ಅವನು, ಅರ್ಚಕ ನೀರು ತೊಗೊಂಡು ಹೋಗಿದ್ದಾನೆ. ಆಗ ಅದು ನೀರಾಗಿತ್ತು. ದೇವ್ರ ತಲೆ ಮೇಲೆ ಬಿದ್ದ ಮೇಲೆ ಅದು ತೀರ್ಥ ಹೇಗಾಯಿತು ರೀ ತೀರ್ಥ? ಮೊದಲು ನೀರಾಗಿತ್ತು ಅದು. ಇಲ್ಲಿ ಒಯ್ಬೇಕಾದ್ರೆ ಏನು ತೊಗೊಂಡು ಹೋಗ್ತಾ ಇದ್ರಿ? ಇಲ್ಲ ಸ್ವಾಮಿ, ನೀರು ತೊಗೊಂಡು ಹೋಗ್ತಾ ಇದ್ರಿ. ನಾವು ತೀರ್ಥ ತೊಗೊಂಡು ಹೋಗ್ತೇನೆ ಅಂತ ಹೇಳಿದ್ನಾ? ನೀರು ತೊಗೊಂಡು ಹೋಗ್ತೇನೆ ಅಂತ ಹೇಳ್ದ. ಅಲ್ಲಿ ಹೋಗಿ ದೇವ್ರ ತಲೆ ಮೇಲೆ ಅಭಿಷೇಕ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರವನ್ನು ಇದನ್ನು ಆ ದೇವಗಿರಿಗೆ ಸಂಬಂಧಪಟ್ಟಂಥ ಮಂತ್ರವನ್ನು ಹೇಳಿ ತಲೆ ಮೇಲೆ ಹಾಕಿದಾಗ ಅದು ತೀರ್ಥ ಅಂತಾಯಿತು. ಅದನ್ನು ನಾವು ಯೂಸ್ ಮಾಡ್ತೀವಿ, ಅದು ನಮಗೆ ಔಷಧಿ ಅಂತಾಯಿತು. ನಮಗೆ ಎಷ್ಟೋ ಉಪಶಮನ ಆಯಿತು. ಹಾಗಾದರೆ ಆ ಶಿಲೆಯಲ್ಲಿ ಆ ತೀರ್ಥವನ್ನಾಗಿ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಯಾವುದು? ಆ ಶಿಲೆಯಲ್ಲಿರ್ತಕ್ಕಂಥ ಶಕ್ತಿ ರೀ ಸ್ವಾಮಿ. ಆ ಭಗವಂತ ನೋಡಲಿಕ್ಕೆ ಹಂಗೆ ಮಧುಕೇಶ್ವರ ಆಗಿದ್ದಾನೆ. ಅವನ ತಲೆ ಮೇಲೆ ನೀರು ಹಾಕಿ ಅದೇ ನೀರು ತೀರ್ಥ ಅಂತ ನಾವು ತೆಗೆದುಕೊಂಡಾಗ ನೀವು ಹೇಳ್ತೀರಿ, ಕುಷ್ಠರೋಗದಿಂದ ಮುಕ್ತರಾದಂಥವ್ರು ನಮಗೆ ಕ್ಷೇತ್ರದಲ್ಲಿ ಎಷ್ಟೋ ಜನ ನಾನು ನೋಡಿದ್ದೇನೆ. ಆ ತೀರ್ಥವನ್ನು ದಿನ ಅವರು ಮಕ್ಕಕ್ಕೆ ಹೀಗೆ ಹಚ್ಕೊಂಡು ಒದ್ದುತ್ತಾ ಇದ್ದರು. ಅವ್ರಿಗೆ ಬೇರೆ ಔಷಧಿ ಬಡತನ ಏನು ಔಷಧಿ ಇಲ್ಲ ನಮ್ಮ ಹತ್ರ, ಕುಷ್ಠರೋಗ ಮೈ ತುಂಬ ಬೆಳಪಾಗಿದೆ. ಆಗ ಅವರು ಆ ತೀರ್ಥವನ್ನು ತಲೆಯಿಂದ ಪಾದವರೆಗೂ ತಿಕ್ತಾ ಬಂದರು. ನೀರನ್ನು ತೀರ್ಥ ಔಷಧಿ ಅಂತ ಬೆಳೆದು ಹೋಯ್ತಲ್ರಿ. ಏನು ಔಷಧಿ ಇಲ್ಲದೆ ಹೋಯ್ತಲ್ಲ, ಏನು ಔಷಧಿ ಮಾಡಲಿಲ್ಲ. ಹೇಗೆ ಇದು ಅರ್ಥ ಏನು? ನಾವೊಂದು ಇಲ್ಲಿಂದ ಒಯ್ಬೇಕಾದ್ರೆ ಒಂದು 2 ಬಾಳೆಹಣ್ಣು ತೊಗೊಂಡು ಹೋಗ್ತೀವಿ. ಬಾಳೆಹಣ್ಣು ತೊಗೊಂಡು ದೇವ್ರ ಮುಂದೆ ಇಡ್ತೀವಿ. ನೈವೇದ್ಯ ಮಾಡಿದ್ಮೇಲೆ ಸ್ವಾಮಿ ಆ ಪ್ರಸಾದ ನಂಗೆ ಕೊಡ್ತೀರಾ ಅಂತ ಕೇಳ್ತೀವಿ. ಮೊದಲು ಬಾಳೆಹಣ್ಣು ಕೊಡಿ ಅಂತ ಹೇಳಿದ್ರಿ, ಈಗ ನೀವು ಪ್ರಸಾದ ಕೊಡಿ ಅಂತ ಹೇಳ್ತೀವಿ. ಆ ಬಾಳೆಹಣ್ಣು ಅಲ್ಲಿ ಹೋಗಿ ಪ್ರಸಾದ ಆಗಲಿಕ್ಕೆ ಏನು ಕಾರಣ? ಇಲ್ಲಿಂದ ಹೋಗಬೇಕಾದ್ರೆ ಬಾಳೆಹಣ್ಣು, ಅಲ್ಲಿ ನೈವೇದ್ಯ ಆದಮೇಲೆ ಅದು ಪ್ರಸಾದ.
ಹಾಗಾದರೆ ಬಾಳೆಹಣ್ಣು ಪ್ರಸಾದ ಹೇಗಾಯಿತು? ನೀವು ಮಾಡಿದ್ರಾ? ಅಥವಾ ಒಂದು ಕಾಯಿ ಹಾಂ, ಕಾಯಿ ಹೋಳು ಕಾಯಿ ಇಡೀ ಕಾಯಿ ಇಟ್ಟಿರ್ತೀವಿ, ಅದು ಒಡೆದಾದ್ಮೇಲೆ ಸ್ವಾಮಿ ನನಗೆ ಆ ಪ್ರಸಾದ ಕೊಟ್ಬಿಡಿ. ಏನು ಸ್ವಲ್ಪ ನಾವು ಹಿಂದೆ ಹೋಗಿ ವಿಚಾರ ಮಾಡಿ. ವಿಚಾರ ನಮ್ಮ ಹತ್ರ ಇಲ್ಲ, ವಿಚಾರ ಶಕ್ತಿ ಇಲ್ಲ ನಮ್ಮ ಹತ್ರ. ನಮ್ಮದು ಏನಪ್ಪ ಅಂದರೆ ಆಡಂಬರದ ಜೀವನ ಆಗಿದೆ ಅಷ್ಟೇ, ಆಡಂಬರದ ಜೀವನ ಆಗಿದೆ. ನಮಗೆ ಧರ್ಮ ಅಂದ್ರೇನು, ಅರ್ಥ ಅಂದ್ರೇನು, ಕಾಮ ಅಂದ್ರೇನು, ಮೋಕ್ಷ ಅಂದ್ರೇನು, ದೇವಸ್ಥಾನ ಅಂದ್ರೇನು, ಅಲ್ಲಿ ಇರ್ತಕ್ಕಂಥ ನಡವಳಿಕೆಗಳೇನು, ಇದು ಯಾವುದು ನಮಗೆ ಬೇಡ, ಯಾವುದೂ ಬೇಡ. ಈಗ ಒಂದು ಪ್ರದಕ್ಷಿಣೆ ಮಾಡಿದ್ರಿ, ವಾಸ್ತುಶಿಲ್ಪದ ಪ್ರಕಾರ ಅಷ್ಟದಿಕ್ಪಾಲಕರನ್ನ ಭಾಳ ಸುಂದರವಾಗಿ ನೋಡ್ಕೊಂಡು ಬಂದಿರಿ. ಇಂದ್ರ, ಪೂರ್ವಕ್ಕೆ ಇಂದ್ರ, ಆಗ್ನೇಯಕ್ಕೆ ಅಗ್ನಿ, ದಕ್ಷಿಣಕ್ಕೆ ಯಮ, ನೈಋತ್ಯಕ್ಕೆ ನಿವೃತ್ತಿ, ಪಶ್ಚಿಮಕ್ಕೆ ವರುಣ, ವಾಯುವ್ಯಕ್ಕೆ ವಾಯು, ಉತ್ತರಕ್ಕೆ ಕುಬೇರ, ಈಶಾನ್ಯಕ್ಕೆ ಈಶಾನ್ಯ. 8 ದಿಕ್ಕಿನ ದೇವತೆ ನೋಡಿ ಬಂದ್ರಿ. ಎಷ್ಟು ಚಂದವಾಗಿ ಇಟ್ಟಿದ್ದಾರೆ. ಕಾರಣ ಏನು ಗೊತ್ತಾ ನಿಮಗೆ? ಇಟ್ಟಿದ್ದಾರಂತಲ್ಲ, ಅದಕ್ಕೊಂದು ಕಾರಣ. ಏನು ಗೊತ್ತಾ? ದಿಕ್ಕುಗಳ ಪರಿಚಯ ಮುಂದಿನ ಪೀಳಿಗೆಗೆ ಬರಲಿ. ದಿಕ್ಕುಗಳ ಪರಿಚಯ ನಾನು ಶಾಶ್ವತ ಅಲ್ಲ, ದಿಕ್ಕು ಶಾಶ್ವತ, ಭಗವಂತ ಶಾಶ್ವತ, ಪ್ರಕೃತಿ ಶಾಶ್ವತ. ಹೌದು, ಪ್ರಕೃತಿ ಶಾಶ್ವತ. ಸೂರ್ಯಚಂದ್ರ ಶಾಶ್ವತ. ನೀವು ವನವಾಸಿ ಒಂದು ದರ್ಶನ ಮಾಡಿದಾಗ ನಿಮ್ಮ ಮಕ್ಕಳಿಗೆ ಹೇಳ್ತೀರ, ತಮ್ಮ ಇಲ್ಲಿ ನಾನು ಹಿಂದೆ ಸಲ ಬಂದಾಗ ತೋರಿಸಿದ್ರು, ಇದು ಪೂರ್ವ ದಿಕ್ಕು, ಇಲ್ಲಿ ಇಂದ್ರ ದೇವತೆ, ಐರಾವತ ವಾಹನ, ಶಚಿದೇವಿ ಹೆಂಡತಿ ಇದೆ. ಪೂರ್ವ ದಿಕ್ಕ, ಹೌದು ದಿಕ್ಕು. ದಿಕ್ಕು ಅಂದರೆ ಮುಂದೆ ದಿಕ್ಕಿಲ್ಲದ ಸ್ಥಿತಿಯಲ್ಲಿ ನಾವು ಬರ್ಬೋದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ದಿಕ್ಕಿನ ಜ್ಞಾನ ತಿಳುವಳಿಕೆಗೋಸ್ಕರವಾಗಿ ಹಿಂದಿನವರು ಪ್ರತಿಷ್ಠೆ ಮಾಡಿದರು. ಕೇವಲ ದೇವಸ್ಥಾನ ಅಷ್ಟೇ ಕಟ್ಟಲಿಲ್ಲ, ಅಷ್ಟದಿಕ್ಪಾಲಕರನ್ನು ಸುಂದರವಾಗಿ ಪ್ರತಿಷ್ಠೆ ಮಾಡಿದರು. ಇದಕ್ಕೆ ನಾವು ವಾಸ್ತುಶಿಲ್ಪ ಅಂತ ಹೇಳ್ತೀವಿ. ಇದೇ ವಾಸ್ತುಶಿಲ್ಪ. ದಿಕ್ಪಾಲಕರು ಸರಿಯಾಗಿರಬೇಕು, ದಿಕ್ಕಿನ ದೇವತೆಗಳು ಸರಿಯಾಗಿರಬೇಕು. ನೀವೊಂದು ಮನೆ ಕಟ್ಟಬೇಕಾದ್ರೆ ಕೇಳ್ತೀರಿ, ಸ್ವಾಮಿ ಯಾವ ದಿಕ್ಕಿನಲ್ಲಿ ಮನೆ ಇಡಲಿ? ಉತ್ತರಕ್ಕೆ ಇಡಲಾ, ಪೂರ್ವಕ್ಕೆ ಇಡಲಾ, ಪಶ್ಚಿಮಕ್ಕೆ ಇಡಲಾ, ದಕ್ಷಿಣಕ್ಕೆ ಇಡಲಾ? ಆಗ ನಾವು ಹೇಳ್ತೀವಿ, ಇಲ್ಲ, ಇದು ಪೂರ್ವಕ್ಕೆ, ಸೂರ್ಯ ಉದಯ ಆಗೋದಕ್ಕೂ, ಸೂರ್ಯನ ಪ್ರಕರಣ ಸೂರ್ಯ ಉದಯ ಆದ ತಕ್ಷಣ ಬಾಗಿಲಿಗೆ ತಂದು ಮುಟ್ಟಬೇಕು. ಹಾಗಾಗಿ ಪೂರ್ವ ದಿಕ್ಕು ಭಾಳ ಶ್ರೇಷ್ಠ ಅಂತ ಹೇಳ್ತೀವಿ ಅಲ್ವಾ? ಹೌದು. ಯಾಕಂದ್ರೆ ಸೂರ್ಯನ ಕಿರಣ ಬರಲಿ ಅಂತ, ಎಳೆ ಕಿರಣ. ಸೂರ್ಯ ಉದಯ ಆದ ತಕ್ಷಣ ಸೂರ್ಯನ ಕಿರಣ ಸತ್ಯ ಇದ್ರ ಮೇಲೆ ಬೀಳಬೇಕು ಬಾಗಿಲಿಗೆ. ಅದಕ್ಕೆ ನಾವು ಪೂರ್ವಕ್ಕೆ ಪ್ರಶಸ್ತ ಕೊಡ್ತೇವೆ. ಅನಂತರ ಈಗ ಬೇಕಾದ ಜಾಗದ ಒಂದು ಸಮಸ್ಯೆ ಇದ್ದಾಗ ಉತ್ತರಕ್ಕೂ ಮಾಡ್ಕೊಳ್ತೇವೆ. ಉತ್ತರಕ್ಕೂ ಭಾಳ ಶ್ರೇಷ್ಠವಾದದ್ದು. ಯಾಕಂದರೆ ಉತ್ತರಕ್ಕೆ ಭಗವಂತನ ಕುಬೇರನ ದೃಷ್ಟಿಕೋನ ಬೀಳಲಿ. ಹೀಗೆ ಹಲವಾರು ಇದೆ ನೋಡಿ. ಹಾಗಾದರೆ ಹಿಂದಿನವರು, ನಮ್ಮ ಹಿರಿಯರು ದೇವಾಲಯಗಳನ್ನು ಮಾಡಿರೋದ್ರ ಹಿಂದೆ ಕೂಡ ವಿಜ್ಞಾನ ಇದೆ. ವಿಜ್ಞಾನ ಇಲ್ಲದೆ ಯಾವುದೂ ಇಲ್ಲ. ನೆನ್ಪಿಟ್ಕೊಳ್ಳಿ, ವಿಜ್ಞಾನ ಇಲ್ಲದೆ ಮಂದಿರಗಳು ನಿರ್ಮಾಣ ಆಗಿ. ಇವತ್ತು ನಾನು ಹೇಳ್ತಾ ಇದ್ದದ್ದು ಆವಾಗಲೇ ನಿಮ್ಗೆ ಹೇಳಿದ್ದೀನಿ, ಈಗ ಇತ್ತೀಚೆಗೆ ಕಟ್ಟತಕ್ಕಂಥ ದೇವಸ್ಥಾನಗಳು ವಿಜ್ಞಾನ ಅಲ್ಲ. ಹಿಂದಿನ ದೇವಸ್ಥಾನಗಳು ವಿಜ್ಞಾನದ ಒಂದು ಅರ್ಥವನ್ನಿಟ್ಟು ಮಾಡಿದ್ದಾರೆ. ನೀವು ಒಂದು ಪ್ರಶ್ನೆ ಕೇಳ್ತೇನೆ ನಿಮಗೆ. ನೀವು ಪ್ರಧಾನ ಭಾಗದಲ್ಲಿ ನಿಲ್ಲಿಸ್ತೀರಿ, ಪ್ರಧಾನ ಭಾಗದಲ್ಲಿ ನಿಲ್ಲಿಸ್ಬೇಕಾದ್ರೆ ಬುಡಕ್ಕೆ ಏನು ಹಾಕ್ತೀರಿ ನೀವು? ಚಿನ್ನ, ಬೆಳ್ಳಿ ಒಂದು ಹಾಕಬೇಕು ಅಂತ ಹೇಳ್ತೀವಿ. ಈಗ ನಾವು ಏನಪ್ಪ ಅಂದರೆ ಸೊನಗಾರ ಹೋಗಿ ಒಂದು 40 ರೂಪಾಯಿದು ಒಂದು ಪೀಸ್ ತಂದು ಹಾಕಿಬಿಡ್ತೀವಿ ಅಲ್ವಾ? ಅಲ್ಲ, ಅರ್ಥ ಅಲ್ಲ, ಅದು ತಪ್ಪದು ಅಲ್ಲ. ಏನು ಗೊತ್ತಾ ಯಾಕೆ? ಆ ಮನೆ ಆಕಸ್ಮಿಕ ನಾವು ಪ್ರಧಾನ ಬಾಗಿಲು ಬುಡಕ್ಕೆ ಹಾಕತಕ್ಕಂಥ ದ್ರವ್ಯ ಏನಪ್ಪ ಅಂದರೆ, ಅದು ಒಂದು ಪುನರಪಿ ಈ ಮನೆ ಆಕಸ್ಮಿಕ ಬೆಂಕಿಗೆ ಸುಟ್ಟು ಉರಿದು ಹೋಯಿತು ಅಂತಾದರೆ ನಿಮ್ಮ ಹತ್ರ ಏನೂ ಇಲ್ಲ, ಕಾಳು ಬೇಳೆ ಅಷ್ಟು ಸುಟ್ಟು ಉರಿದು ಹೋಯಿತು, ಏನೂ ಇಲ್ಲ ನಿಮಗೆ. ಆಗ ಪ್ರಧಾನ ಬಾಗಿಲು ಕಿತ್ತಗಿಲ್ರಿ, ಅದರಲ್ಲಿ ನಿಮಗೆ ಒಂದು ಬದುಕಷ್ಟು ದುಡ್ಡಿದೆ. ಅಲ್ಲಿ ಚಿನ್ನ ತುಂಡಿದೆ. ಚಿನ್ನ ತುಂಡಲ್ಲ, ಇವತ್ತು ನಾವು ಚಿನ್ನ ತುಂಡು ಅಂತ ಹೇಳ್ತೀವಿ. ನಮ್ಮ ಚಿನ್ನ ಇವತ್ತು ಲಕ್ಷಗಟ್ಟಲಾಗಿದೆ. ಹಿಂದೆ ಚಿನ್ನ ಅಲ್ಲ, ಒಂದೊಂದು ಮಡಿಕೆ, ಅದಕ್ಕೊಂದು ಮಡಿಕೆ ಇಡ್ತಾರೆ. ಆ ಮಡಿಕೆ ತುಂಬ ಹಾಕಬೇಕು ಅಂತಿದೆ. ಇವತ್ತು ನಾವು 45 ರೂಪಾಯಿದು ಒಂದು ಇಷ್ಟೊಳ್ಳೆ ಪೀಸ್ ಹಾಕ್ತೀವಿ. ಅಯ್ಯಯ್ಯ, ಓ, ಅದು ಅವರ ಜೀವರಕ್ಷಕ. ಹೌದು, ಮನೆಗೊಂದು. ಈಗ ಇಟ್ ಇಸ್ ಲೈಕ್ ಇನ್ಶೂರೆನ್ಸ್. ಈಗ ಭಗವಂತ ಇದ್ದಾನೆ, ಆಗ ಭಗವಂತನ ಬುಡಕ್ಕೆ ಎಷ್ಟಿರ್ಬೋದು? ಒಂದು ದೇವಾಲಯ ನಿರ್ಮಾಣ ಮಾಡಬೇಕಾದ್ರೆ ಬುಡಕ್ಕೆ ಏನು ಹಾಕ್ತಾರೆ? ರತ್ನಗಳನ್ನು ಹಾಕಬೇಕು ಅಂತಿದೆ, ನವರತ್ನಗಳನ್ನು ತುಂಬಬೇಕು ಅಂತಿದೆ. ನವರತ್ನಗಳನ್ನು ತುಂಬಲಿಕ್ಕೆ ಕಾರಣ ಏನು? ದೇವಸ್ಥಾನ ಆಕಸ್ಮಿಕ ಅಜೀರ್ಣ ಆಗಿ ಏನಾರು ಹೋದಾಗ ಆ ದೇವ್ರ ಬುಡಕ್ಕೆ ನಂದೇ ದುಡ್ಡು ತೊಗೊಳ್ಳೋ ಮಾರಾಯ, ನೀ ಯಾಕೆ ಹುಡುಕ್ತೀಯಾ? ಇಲ್ಲಿದೆ, ತಗೋ, ನನ್ನ ಬುಡದಲ್ಲಿ ತೊಗೊಂಡೋಗಪ್ಪ, ಕಟ್ಟು ದೇವಸ್ಥಾನ. ಸೇಮ್ ವಿತ್ ಮನೆ ಕಾನ್ಸೆಪ್ಟು. ಸೇಮ್ ಇದೇ ಅರ್ಥ. ನಾವು ನೋಡಿ, ಇವತ್ತು ಯಾವುದೋ ಒಂದು 40 ರೂಪಾಯಿ ತಗಡೆ ಹಾಕ್ಬಿಟ್ಟು ಅರ್ಥನೇ ಅಲ್ಲ, ಅರ್ಥ ಅಲ್ಲ. ಇವತ್ತಿನ ಪರಿಸ್ಥಿತಿ ಅದಷ್ಟೇ ಸರಿ. ಯಾಕೆ ಕಿತ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀರಾ ನೀವು? ಹಿಂದೆ ಇವತ್ತು ನೀವು ಮನೆ ಬುಡಕ್ಕೆ ಎಲ್ಲರ ಎದುರು ಹಾಕ್ತೀರಾ, ಇಲ್ಲಿ ನಾನು ವಜ್ರ ಹಾಕಿದ್ದೀನಿ, ಇಲ್ಲಿ ಮುತ್ತು ಹಾಕಿದ್ದೀನಿ, ಇಲ್ಲಿ ಬಂಗಾರ ಹಾಕಿದ್ದೀನಿ ಅಂತ ಹೇಳ್ತಾ, ಓಹೋ ಇಲ್ಲೆಲ್ಲದೂ ಇದೆ. ಒಂದು ಪ್ರಧಾನ ಬಾಗಿಲು ಕಿತ್ಬಿಟ್ರೆ ಮುಗಿದೋಯ್ತಾ ನಿಮ್ಮ ಕೆಲಸ. ಇವತ್ತಿನ ಪರಿಸ್ಥಿತಿಗೆ ಅದು ಆಗಲ್ಲ. ಹಿಂದೆ ಇತ್ತು ಅಂತ ನಾನು ಹೇಳ್ತಾ ಇರೋದು. ಒಂದು ಕಾಲದಲ್ಲಿ ಆ ಸ್ಥಿತಿ ಇತ್ತು. ಆಗ ಅಲ್ಲಿ ಹೋದ್ರು ಹಾಕಿ ಮನೆ ಕಟ್ಕೊಳ್ತಾ ಇದ್ರು. ಈಗ ಸ್ವಾಮಿ ಏನು ಮಾಡಲಿ, ಮನೆಗೆ ಹೊಸ್ಲಿಗೆ ಏನು ಹಾಕಬೇಕು? ಹೊಸ್ಲಿಗೆ ಇನ್ನು ತೊಗೊಂಬಾರಪ್ಪ ಸ್ವಾಮಿ, ನಾನು 45 ರೂಪಾಯಿ ಕೊಟ್ಟು ತಂದಿದ್ದೀನಿ. ಭಾಳ ಚಲೋ ಆಯಿತು, ಅದನ್ನೇ ಹಾಕಿಬಿಡಪ್ಪ.
ಅಲ್ವಾ? ನೀವು ಕೇಳ್ತಾ ಹೋದರೆ ಬಹುಶಃ ನಿಮಗಿದು ಒಂದು ತಾಸಿಗೆ ಅಥವಾ ಅರ್ಧ ತಾಸಿಗೆ ಮುಗಿಯೋ ವಿಚಾರ ಅಲ್ಲ. ಬಟ್ ದೇವಾಲಯಕ್ಕೂ ಬದುಕಿಗೂ ಸಂಬಂಧ ಇದೆ. ಹತ್ತರ ಸಂಬಂಧ ಇದೆ. ಅಲ್ಲ ರೀ, ನಿಮಗೆ ಪ್ರಶ್ನೆ ಕೇಳ್ತಾನೆ. ಈಗ ನಾವು ಇಷ್ಟೆಲ್ಲ ಭಕ್ತಾದಿಗಳು ಎಲ್ಲ ಬಿಟ್ಟು ದೇವಸ್ಥಾನಕ್ಕೆ ಯಾಕೆ ಬರಬೇಕು? ಬೇಗ ಹೋಗ್ಬೋದಲ್ಲ, ಜೋಗಕ್ಕೆ ಹೋಗಿ ದರ್ಶನ ಮಾಡಿ. ಏನು ಸಿಗುತ್ತೆ ನಿಮಗೆ? ಏನದು ಒಂದು ತಾಸು ಆರಾಮಾಗಿ ರೆಸ್ಟ್ ಸಿಗುತ್ತೆ. ಈಗ ನೋಡ್ತಾರೆ. ಅದೇ ಬದುಕೇಶ್ ದೇವಸ್ಥಾನಕ್ಕೆ ಬಂದು ನೀವು ಕೂತ್ಕೊಳ್ಳಿ, 10 ನಿಮಿಷ ನೀವು ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡಿ. ಏನಾಗುತ್ತೆ ನಿಮಗೆ? ಅಲ್ಲಿ ಹೋಗಿ ಕೂತ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಜೋಗ ಜಲಪಾತ ಗುಂಡಿ ಎದುರಿಗೆ ಹೋಗಿ ಧ್ಯಾನ ಮಾಡಿದ್ರೆ ಕೆಳಗೆ ನೋಡಿದ್ರೆ ಹೆದರಿಕೆ ಆಗ್ತದೆ, ಎಲ್ಲಿ ಬಿ ಸತ್ತೋಗ್ಬಿಡ್ತಾನೆ ಅಂತೇಳಿ. ಇಲ್ಲಿ ಹಾಗಲ್ಲ. ಬದುಕಲಿಕ್ಕೆ ಒಂದು ನೋಡಿ, ಸಂಸಾರ ಅಂದ ತಕ್ಷಣ ಬದುಕಿಗೆ ಮನುಷ್ಯನಿಗೆ ಎಲ್ಲರಿಗೂ ಹಲವಾರು ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಯಲ್ಲಿ ನಿವಾರಣೆ ಏನು ಮಾಡಬೇಕು ಅಂದರೆ ಧ್ಯಾನ ಮಾಡಿ. ಭಗವಂತನ ಗುಡಿಗೆ ಬಂದು ಕೂತ್ಕೊಂಡು ಧ್ಯಾನ ಮಾಡಿ. 10 ನಿಮಿಷ ಎಲ್ಲರನ್ನು ಮರೆತುಬಿಡಿ. ಗಂಡ ಹೆಂಡತಿ ಮಕ್ಕಳು ಮನೆ ಮಠ ಅಷ್ಟು ಮರೀರಿ. ಭಗವಂತ ನೀವು ಇಬ್ಬರೇ ಇಟ್ಕೊಳ್ಳಿ. ಎಷ್ಟು ಹಗುರಾಗುತ್ತೆ ದೇಹ ಆಗುತ್ತಾ ನಿಮಗೆ? ಎಷ್ಟು ದೇಹ ಹಗುರಾಗುತ್ತೆ, ಚಿಂತೆಗಳು ಹೋಗ್ಬಿಡುತ್ತೆ. ದೇಹ ಹಗುರಾದ ತಕ್ಷಣ ಮನಸ್ಸು ಸ್ವಲ್ಪ ಸಮಾಧಾನ ಆಗುತ್ತೆ. ಇಲ್ಲ ಕಣೆ, ನಾನು ಬನವಾಸಿ ಹೋಗಿ ಬಂದೆ, ನಂಗೆ ಮನಸ್ಸಿಗೆ ಸಮಾಧಾನ ಆಯಿತು ಕಣೆ. ಅರೆ ಏನು ರೀ, ಬನವಾಸಿ ಹೋಗಿ ಬಂದ ತಕ್ಷಣ ಮನಸ್ಸಿಗೆ ಸಮಾಧಾನ ಆಗಲಿಕ್ಕೆ ಏನು ಕಾರಣ? ಅಲ್ಲಿ ಶಕ್ತಿ ಕಾರಣ, ಅಲ್ಲಿ ನೆಮ್ಮದಿ ಕಾರಣ. ಅದೇ ದೈವತ್ವ, ಅದೇ ದೈವ. ಸೊ ದೇವ್ರು ಠಣ್ಣಂತ ಒಂದು ವರ ಕೊಡಬೇಕಾಗಿಲ್ಲ. ಇಲ್ಲ, ಅವಶ್ಯಕತೆ ಕೊಡೋದು ಇಲ್ಲ. ದೇವ್ರು ವರ ಕೊಡೋದು ಇಲ್ಲ. ವರ ಕೊಡೋದು ಏನಂದರೆ ನಿಮ್ಮ ಪ್ರಯತ್ನದ ಮೇಲೆ ನಿಮಗೆ ವರ, ತಿಳ್ಕೊಳ್ಳಿ. ನೀವು ಏನೋ ಅಲ್ಲ ರೀ, ಭಗವಂತನ ಬಂದ್ಕೊಂಡು ನಾನು ದೊಡ್ಡ ಪೂಜೆ ಮಾಡಿದ್ದೇನೆ, ಪೂಜೆ ಮಾಡಿಬಿಟ್ಟೆ, ನನಗೆಲ್ಲ ಕೊಟ್ಬಿಡೋದನ್ನು ಕೊಡೋಲ್ಲ. ನಿಮಗೆ ಪೂಜೆ ಮಾಡಿ, ಆದರೆ ಕೆಲಸ ನೀವು ಕರ್ತವ್ಯ ಮಾಡಿ, ಕಾಯಕ ಮಾಡಿ. ಬರೀ ಪೂಜೆ ಮಾಡಿ ನಾನು ಬಂದು ದೊಡ್ಡ ಭಗವಂತನ ಎದುರು ನಿಂತ್ಕೊಂಡು ದೊಡ್ಡ ರೇಷ್ಮೆ ಮಡಿ ಉಟ್ಕೊಂಡು ದೊಡ್ಡ ಅಭಿಷೇಕ ಮಾಡಿದ್ದೀನಿ. ನನಗೆ ದೇವರೇ ಭಗವಂತ ಎಲ್ಲದೂ ಆಗ್ಬಿಡ್ಲಪ್ಪ, ನನಗೆಲ್ಲ ಮುತ್ತು ರತ್ನ ಚಿನ್ನ ಎಲ್ಲ ಸಿಕ್ಬಿಡಲಿ. ಏನು ಸಿಕ್ಬಿಡುತ್ತೆ? ಕೆಲಸ ಮಾಡಿ. ಆಗ ನಿಮಗೆ ಅದರ ಫಲದಿಂದ ನಿಮಗೆ ಫಲ ನಾನು ಕೊಡ್ತೀನಿ. ನೀವು ಕೆಲಸ ಮಾಡಿ, ಫಲ ನಂದು. ಅದನ್ನೇ ಕೃಷ್ಣ ಭಗವದ್ಗೀತೆ ಮತ್ತು ಡೂ ಯುವರ್ ಡ್ಯೂಟಿ ಮ್ಯಾನ್ ಅಲ್ವಾ? ಮತ್ತು ಈ ಏನೋ ಮಾಡಬಾರ್ದು ಪಾಪ ಮಾಡಿಬಿಟ್ಟು ದೇವಾಲಯಗಳು ಹೋಗ್ಬಿಟ್ಟು ಹುಂಡಿಗೆ ದುಡ್ಡು ಹಾಕ್ತಾರಲ್ಲ, ಹೌದು. ವಾಟ್ ಇಸ್ ದಟ್ ಕಾನ್ಸೆಪ್ಟ್? ಅಂದರೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ. ಈಗ ಒಂದು 100 ರೂಪಾಯಿ ದುಡ್ದ, ಅದು ಪಾಪದ ಹಣ. ಅದ್ರಲ್ಲಿ 10 ರೂಪಾಯಿ ನಾನು ಹಾಕಿಬಿಟ್ಟೆ ಅಂದರೆ ನನ್ನ ಪಾಪ ಹೋಯ್ತು ಅಂತ ನನ್ನ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವ್ನ ಮನಸ್ಸಿಗೆ ಏನು ಗೊತ್ತಾ? ಇಲ್ಲ, ನಾನು ಮೊನ್ನೆ 1 ಲಕ್ಷ ರೂಪಾಯಿ ಲಂಚ ತೊಗೊಂಡಿದ್ದೆ, ಅದರಲ್ಲಿ 10,000 ರೂಪಾಯಿ ಡಬ್ಬಿ ಹಾಕಿದ್ದೇನೆ, ನಾನಿನ್ನು ಸೇಫ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನೆನ್ಪಿಟ್ಕೊಳ್ಳಿ, ನಾ ಸೇಫ್ಟಿ ಅಂತ ತಿಳ್ಕೊಬೇಡಿ. ಅದು ನಿಮಗೆ ಕಟ್ಟಿಟ್ಟ ಬುತ್ತಿ, ನಿಮಗೆ ಪಾಪದ ಒಂದು ಕಟ್ಟಿಟ್ಟ ಬುತ್ತಿ ಅದು. ಆದರೆ ನಿಮ್ಮ ಮನಸ್ಸಿಗೆ ಸಮಾಧಾನ, ನಾನು ದೇವ್ರಿಗೆ ಹುಂಡಿ ಹಾಕಿದ್ದೇನೆ, ನನಗೆ ಆರಾಮಾಯಿತು. ತಿಮ್ಮಪ್ಪನ ಹುಂಡಿಗೆ ಯಾಕೆ ಇಷ್ಟೆಲ್ಲ ದುಡ್ಡು ಹೋಗಿಬೀಳುತ್ತೆ? ದೇವ್ರ ಡಬ್ಬಿಗೆ ಯಾಕೆ ಹಾಕ್ತಾರೆ? ನಾನು ಮಾಡಿದ ಪಾಪವನ್ನು ತೊಳಿಲಿಂತಪ್ಪ. ಕೇವಲ ದುಡ್ಡು ಹಾಕೋದ್ರಿಂದ, ನಾನು ಗಳಿಸಿದ ಪಾಪದ ಹಣದ 10 ಪೈಸವನ್ನು ಹಾಕೋದ್ರಿಂದ ಪಾಪ ಹೋಗುತ್ತಂತಂದರೆ ಇವ ಬಡತನ ಅಂತ ಶಬ್ದನೇ ಇರಲಿಲ್ಲ. ಇರ್ತದ? ಒಂದು ಕೆಲಸ ಮಾಡಿ, ನೀವು ಹಾಗೆ ಮಾಡಿ, ದರೋಡೆ ಮಾಡೋದು, ಕೊಲೆ ಮಾಡೋದು, ದುಡ್ಡು ತರೋದು, ಹುಂಡಿ ಹಾಕೋದು, ಮುಗಿದೋಯ್ತಾ ನಿಮ್ಮದು? ಕಳೆದೋಯ್ತಕ್ಕ ಒಂದು ಪಾಪ ಎಲ್ಲಿ ರೀ? ಯಾಕಮ್ಮ? ಅಲ್ಲ, ಅದೇ ಏನು ಗೊತ್ತಾ, ನಾನು ಆಗಿಂದ ಹೇಳ್ತಾ ಇರೋದು ಅಷ್ಟೇ ಅಮ್ಮ. ಈಗ ನಮ್ಮ ಮಂದಿರಗಳ ಬಗ್ಗೆ ನಾನು ಜನರಿಗೆ ಹೇಳ್ತಾ ಇರ್ತೇನೆ. ಯಾಕೆ ನೀವು ಮಂದಿರಕ್ಕೆ ಬರ್ತೀರಾ? ಮಂದಿರಕ್ಕೆ ಬಂದಾಗ ನಿಮ್ಮ ನಡವಳಿಕೆಗಳು ಹೇಗಿದ್ರು? ನೀವು ಬಂದು ಮುದ್ದಾಂ ಬರಬೇಕು. ಯಾಕಂದರೆ ನಾವು ಹಿಂದಿನವ್ರು ಹೇಳ್ತಿದ್ರು, ಮಕ್ಕಳನ್ನು ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಡು ಹೋಗಬೇಕು? ಸಾಯಂಕಾಲ ಆದಮೇಲೆ ತಾಯಿಂದಿಗಳು ಮಕ್ಕಳನ್ನು ಒಂದು 5 ನಿಮಿಷ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ. ಆಗ ಅವರಿಗೆ ಒಂದು ದೇವರು ಹಿರಿಯರೊಂದು ಭಾವನೆ ಬರುತ್ತೆ. ಟಿ ವಿ ಮುಂದೆ ಬಿಟ್ಬಿಟ್ಟು ಮೊಬೈಲ್ ಕೊಟ್ಬಿಟ್ಟು ನನಗೆ ತ್ರಾಸ ಆಗಬಾರ್ದು, ಮೊಬೈಲ್ ಆಡ್ತಾ ಇರಪ್ಪ ಪಾಪೋ, ನಿಮ್ಮ ಮೊಬೈಲ್ ಆಡ್ಬಿಡು. ಮೊಬೈಲಿಂದ ಮುಳುಗೋಗಿದೆ ಅದು. ದೇವರು ಒಂದು ಗೊತ್ತಿಲ್ಲ, ಅಪ್ಪ ಅಂದರೆ ಗೊತ್ತಿಲ್ಲ, ವಿದ್ಯೆ ಅಂದರೆ ಅರ್ಥ ಇಲ್ಲ. ಅದಕ್ಕೆ ದೇವಸ್ಥಾನ ಅದಾಗ ಒಂದು ದಿನ 1 ತಾಸು ಮನೇಲಿ ಕೂತ್ಕೊಂಡು ಮಕ್ಕಳಿಗೆ ದೇವಸ್ಥಾನ ಕರ್ಕೊಂಡು ಹೋಗೋದಾಗಲಿ, ಅಥವಾ ಯಾವ್ದಾರು ಒಂದು ಶ್ಲೋಕಗಳನ್ನಾಗಲಿ. ಇವತ್ತು ಯಾವ ಮಕ್ಕಳಿಗೆ ಒಂದು ಶ್ಲೋಕ ಹೇಳಿಸಿ ನೋಡೋಣ. ಯಾವ ಮಕ್ಕಳು ಬಾಯಿಲು ಬರುತ್ತೆ ನೋಡೋಣ? ಯಾರು ಬಾಯಿಲು ಬರಲ್ಲ. ಯಾಕಂದರೆ ಶ್ಲೋಕ ಗೊತ್ತಿಲ್ಲ. ಹೇಳ್ಕೊಡೋರು ತಾಯಿಗೆ ಗೊತ್ತಿಲ್ಲ, ಮಕ್ಕಳಿಗೆ ಯಾಕೆ ಕೊಡ್ತಾಳೆ ಅಲ್ವಾ? ಹಾಗಾಗಿ ಏನಾಗಿದೆ ಪರಿಸ್ಥಿತಿ, ಇವತ್ತೇನಾಗಿದೆ, ನಾವು ಈ ಮಟ್ಟಕ್ಕೆ ಮುಟ್ಟಿದ್ದೀವಿ. ನಮ್ಮ ಕಣ್ಣಿಗೆ ಕಾಣ್ದಂಗೆ ನಮ್ಮನ್ನು ಬೆನ್ನು ಹತ್ಕೊಂಡು ಬರ್ತಾ ಇದೆ. ನಮಗೆ ನಾವೇ ಉರುಳು ಹಾಕ್ಕೊಳ್ತಾ ಇದ್ದೀವಿ. ನಾವೇ ಉರುಳು ಹಾಕ್ಕೊಳ್ತಾ ಇದ್ದೀವಿ. ಬೇರೆ ಉರುಳು ಹಾಕ್ತಾ ಇಲ್ಲ. ನಮಗೆ ನಾವೇ ಉರುಳಾಗಿದ್ದೀವಿ. ನಮ್ಮ ಮಕ್ಕಳನ್ನ ಹುಟ್ಟಿಸೋದಷ್ಟೇ ಕರ್ತವ್ಯ ಅಲ್ಲ. ಹುಟ್ಟಿದ ಮೇಲೆ ಅವ್ರ ಬದುಕಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟಾಗ ಮಾತ್ರ. ಶೃಂಗೇರಿ ಜಗದ್ಗುರು ಪದೇ ಈ ಮಾತು ಹೇಳ್ತಾ ಇದ್ದಾರೆ. ಬಹುಶಃ ನೀವು ಯೂಟ್ಯೂಬ್ನಲ್ಲಿ ಟಿ ವಿಯಲ್ಲಿ ಕೇಳಿ ನೋಡಿ, ಭಾಳ ಚಂದವಾಗಿ ವ್ಯಾಖ್ಯಾನ ಮಾಡ್ತಾರೆ. ನನಗೆ ಇಷ್ಟ ಏನು ಗೊತ್ತಾ,
ನಾವು ಯೂಟ್ಯೂಬಿಗೆ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ ಅರ್ಥ ಏನು ಅಂದರೆ 10 ಜನರಿಗೆ ಇದು ಅರ್ಥ ಆಗಬೇಕು. ನಾನು ಬೇರೆ ಏನು ಇದಲ್ಲ, ನಮಗೆ ಬದುಕಿಗೆ ಏನು ಬೇಕು ಅದನ್ನ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಅಲ್ವಾ. ಬದುಕಿಗೆ ಅರ್ಥ ಬೇಕು. ಅರ್ಥ ಬೇಕು ಅಂದರೆ ಈಗ ನಾವು ಪ್ರವಚನಕ್ಕೆ ಹೋಗಿ ನಾವು ಯಾಕೆ ಕೂತ್ಕೊಳ್ತೀವಿ? ಒಬ್ಬ ಒಳ್ಳೆ ಪ್ರವಚನ ಮಾಡ್ತಾನೆ, ನಾವು ಅಲ್ಲೂ ಕೂತ್ಕೊಳ್ತೀವಿ. ಮನಸ್ಸಿಗೆ ಇಲ್ಲಪ್ಪ ಏನು ಆಯ್ತದೆ ಮತ್ತು ಶುರು ಸಂಸಾರ ಮತ್ತು ಕಷ್ಟ ಶುರು, ಆದರೆ ಅಷ್ಟೊತ್ತು ನಾವು ನೆಮ್ಮದಿ ಇದ್ದಿದ್ದಾನೆ. ಅಷ್ಟು ಕೇಳಿದ ತನಕ ನೆಮ್ಮದಿ ಇದೆಯಲ್ಲ ಸಾಕು, ಅಷ್ಟೇ ಸಾಕು. ಮತ್ತು ಮನೆಗೆ ಹೋಗ್ಕೊಂಡು ಶುರು ಅದೇ ಹಾಡು ಅದೇ ರಗಳೆ, ಆದರೆ ಅಷ್ಟೊತ್ತು ನಾವು ನೆಮ್ಮದಿಯಿಂದಿದ್ವಿ. ಹಾಗೆ ಇದನ್ನು ಕೇಳಿದಾಗ ಒಂಥರ ಏನೋ ಇಲ್ಲ, ಬನವಾಸಿ ಇಷ್ಟು ಚೆನ್ನಾಗಿದೆಯಾ, ಇಷ್ಟು ಸುಂದರವಾಗಿದೆಯಾ, ಇಲ್ಲಿ ಹೋದರೆ ಇಷ್ಟು ನೆಮ್ಮದಿ ಸಿಗುತ್ತಾ, ನಾನು ಯಾಕೆ ಹೋಗಬಾರ್ದು? ಒಬ್ಬೊಬ್ಬ ಪ್ರವಾಸಿಗನಿಗೆ ಮಾನಸಿಕವಾಗಿ ನೆಮ್ಮದಿ ಸಿಕ್ತು ಅಂದರೆ ನೀವೇನು ಕೊಟ್ಟರೆ ಸಿಗ್ತದೆ? ಅದು ಎಷ್ಟು ದುಡ್ಡು ಕೊಟ್ಟರೆ ನಿಮಗೆ ನೆಮ್ಮದಿ ಸಿಗ್ತದೆ? ಹುಟ್ಟಿ ಬೆಳೆದು ದೊಡ್ಡಾಗಿ 14ನೇ ವರ್ಷದಕ್ಕೆ ನನ್ನ 16ಕ್ಕೆ SLC ಮುಗೀತು. 17ರಿಂದ 68 ವರ್ಷಗಳ ಕಾಲ 55 ವರ್ಷ ನಾನಿಲ್ಲಿ ಕೆಲಸ ಮಾಡಿದ್ದೆ. 55 ವರ್ಷ ನನ್ನ ಜೀವನದ ದಾರಿ ಇಲ್ಲೇ ಸೌದೋಗಿದೆ, ನನ್ನ ದೇಹದ ಎಲ್ಲ ಅಂಗಗಳು ಸೌದಿದೆ ಅಲ್ಲಿ. ಆದರೆ ಭಗವಂತ ಅವನ ಆಶೀರ್ವಾದ ಇದೆ, ಅದು ಮುಖ್ಯ ನಮಗೆ ಬೇಕಾಗಿದೆ. ನಾವು ಏನು ಪಡಿತೀವಿ ಮುಖ್ಯ ಅಲ್ಲ, ಭಗವಂತ ಆಶೀರ್ವಾದ ಬೇಕು. ಆದರೆ ಎಲ್ಲದಕ್ಕೂ ದೈವಾಧೀನ ಬೇಕು, ದೈವ ಅನುಗ್ರಹ ಬೇಕು. ನಾನು ಮಾಡ್ತೇನೆ ಹೇಳ್ತಕ್ಕಂಥ ಶಬ್ದ ಸುಳ್ಳು. ಭಗವಂತನಿಗೆ ಏನು ಬೇಕೋ ಅದನ್ನು ಅವನು ಕರೆಸ್ಕೊಳ್ತಾನೆ, ಮಾಡಿಸ್ಕೊಳ್ತಾನೆ. ಈಗ ನೀವು ಇಲ್ಲಿ ಬಂದು ಕೂತ್ಕೊಂಡು ಇಷ್ಟ ತನಕ ನೀವು ಕೂತ್ಕೊಂಡು ನಾನಿಲ್ಲಿ ಏನೋ ಆಕಸ್ಮಿಕ ನಾನು ಬಂದೆ, ಅವ್ರಿಗೆ ಒಂದು ಇದನ್ನು ಕೇಳಿದ್ರು, ವಿಷಯ ಹೇಳಿದೆ, ನೀವು ವಿಷಯ ಕೇಳ್ಕೊಂಡ್ರಿ, ಇದು ಭಗವಂತ ನಿಶ್ಚಯ, ನನ್ನ ನಿಶ್ಚಯ ಅಲ್ಲ ಇದು. ಏನಯ್ಯ ನಿನ್ನ ಪೂರ್ವಜನ್ಮದ ಸುಕೃತದಿಂದ ಹುಟ್ಟಿದೆಯಾ, ಇಂಥ ತಾಯಿಯ ಹೊಟ್ಟೆಲಿ ಹುಟ್ಟಿದೆಯಾ, ಜನ್ಮಸೂಖ್ಯಾನ ವರ್ಧನೆ ಕುಲ, ನೀವು ಹುಟ್ಟಿದ್ದು ಯಾಕೆ? ಕುಲವನ್ನು ಉದ್ಧಾರ ಮಾಡಲಿಕ್ಕೆ ಹುಟ್ಟಿದೆಯಾ ಅಲ್ವಾ? ಒಂದೊಂದು ಹಿಂದಿನವರು ಒಂದೊಂದು ಶ್ಲೋಕವನ್ನು ಬರಿಬೇಕಾದ್ರೆ, ಒಂದೊಂದು ಇದನ್ನು ಬರಿಬೇಕಾದ್ರೆ ಅವರು ಅರ್ಥವಾಗಿ ಇಟ್ಟೇ ಬರೆದಾರೆ. ಅದರ ಅರ್ಥ ನಮಗೆ ಗೊತ್ತಿಲ್ಲ, ಗೊತ್ತಿದ್ದರೂ ನಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಪರಿಸ್ಥಿತಿ ಹಾಗಿದೆ ನಮಗೆ ಆ ರೀತಿ ಮಾರ್ಗದಲ್ಲಿ ಹೋಗ್ಲಿಕ್ಕೆ ನಮಗೆ ಆಗ್ತಾಯಿಲ್ಲ. ಯಾಕಂದರೆ ಇದು ಕಲಿಯುಗ. ಈಗ ಎಲ್ಲದನ್ನು ನಾನು ಇದಮಿತ್ತಮ್ ಅಂತೇಳಿ ಮಾಡ್ಲಿಕ್ಕೆ ಹೋದ್ರೆ ಆಗಲ್ಲ. ಕಾಶಿವಾಸಿ ಲೋಕ ಪುಣ್ಯ ಪಾಪ ಶೋಧಕಂ ವಿಭುಂ ನೀತಿ ಮಾರ್ಗ ಕೋವಿದಂ ಪುರಾತನಂ ಜಗತ್ಪತಿಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ. ಈ ಜಗಲಿನ ಹಾಕಂದ್ರೆ ಮಾಡೋದು ಇಲ್ಲಿ ನೋಡಿ, ಯಾವ ಜಾಗನೂ ನಾವು ಮಾಡಿದ್ದಲ್ಲ. ಯಾವ ಜಗಲಿದಾಗಿರ್ಬೋದು, ಅಂಗಳ, ಇದೊಂದು ಟೇಬಲ್ ಒಂದು ನಾವು ಮಾಡಿಸಿದ್ದು. ಯಾಕಂದರೆ ನಾವು ಕೂತ್ಕೊಳ್ಳಿಕ್ಕೆ ಬೇಕಂದು ಮಾಡಿಸಿದ್ವಿನ ಇದೊಂದು ಅವ್ರು ಮಾಡ್ಕೊಟ್ಟು ಹೋಗಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಹಿಂದೆ ಪ್ರಸಾದ ಮಾಡ್ತಾರೆ, ಫೋಟೋ ಮಾಡ್ತಾರೆ ಅಂತ ಗೊತ್ತಿಲ್ಲ, ಟೇಬಲ್ ಮಾಡಿಲ್ಲ. ಎಲ್ಲದೂ ಹೇಗಿದೆಯೋ ಆ್ಯಸ್ ಇಟ್ ಇಸ್ ಹಾಗೆ ಇದೆ. ನಾವು ಇದು ಯಾವುದು ಛಿದ್ರವಾಗಿಲ್ಲ ನೋಡಿ. ಛಿದ್ರ ಆಗಿಲ್ಲ ಅಂದರೆ ಇದಕ್ಕೊಂದು ಸಂಸ್ಕೃತಿ ಇದಿದೆ, ಏನು ನೋಡಿ, ಒಂದು ಬಂದೋಬಸ್ತ್ ಇದೆ, ಅದಕ್ಕೊಂದು ವ್ಯವಸ್ಥೆ ಇದೆ. ಈಗ ಹಿಂದೆ 35 ವರ್ಷಗಳ ಹಿಂದೆ ಯಾವುದೇ ರೀತಿಯಾದಂಥ ಇದಿರಲಿಲ್ಲ, ವ್ಯವಸ್ಥೆ. ಸಿಮೆಂಟು ಕಾವಲು ಅಲ್ಲ, ಸಿಮೆಂಟ್ ಅಲ್ಲ, ಕಾವಲುಗಳೇ ಇರಲಿಲ್ಲ. ಅವು ಯಾವಾಗ ಏನಾಗಿತ್ತು, ಈ ಒಂದು ಸ್ವಚ್ಛತೆ ಆಗಲಿ, ಕಾವಲಾಗಲಿ, ಇದಕ್ಕೆ ಒಂದು ವ್ಯವಸ್ಥೆ ಬಂತು. ಭಾರತೀಯ ಪುರಾತತ್ವ ಇಲಾಖೆ ಬನವಾಸಿಗೆ ಬಂತು. ಬನವಾಸಿಗೆ ಬಂದಾಗ ಆಗ ಅವರು ಹೇಳಿದರು, ನಾವು ಈ ಬನವಾಸಿನ ಸಂರಕ್ಷಣೆ ಮಾಡ್ತೇವೆ. ಸಂರಕ್ಷಣೆ ಯಾಕೆ ಮಾಡಬೇಕು? ಮುಂದಿನ ಪೀಳಿಗೆಗೆ ಇದು ಉಳಿಬೇಕು ಅನ್ನೋ ದೃಷ್ಟಿಯಿಂದ ಭಾರತೀಯ ಪುರಾತತ್ವ ಇಲಾಖೆ ದೇವಸ್ಥಾನ ಬನವಾಸಿಗೆ ಬಂದು ಇದಕ್ಕೆ ಸಂರಕ್ಷಣೆ ಮಾಡಲಿಕ್ಕೆ ಅವ್ರದ್ದು ಕೆಲವಾದ ಅವ್ರದ್ದು ವ್ಯಕ್ತಿಗಳನ್ನು ಇಟ್ಟರು, ಸ್ವಚ್ಛತೆ ಮಾಡಲಿಕ್ಕೆ ಇಟ್ಟರು. ಅದಕ್ಕಾಗಿ ಭಾರತೀಯ ಪುರಾತತ್ವ ಇಲಾಖೆ ಸ್ವಚ್ಛತೆ ಮತ್ತು ಕಾವಲು ಮತ್ತು ನಿರ್ವಹಣೆ ಇದನ್ನು ಇಟ್ಕೊಂಡ್ರು. ಅದು ನಮಗೆ ಇವತ್ತು ಇಷ್ಟು ಸ್ವಚ್ಛವಾಗಿ ದೇವಸ್ಥಾನ ಕಾಣ್ತಾ ಇದೆ, ಇಷ್ಟು ಚೆನ್ನಾಗಿದೆ ಅಂತ ಹೇಳೋಕ್ಕೆ ಭಾರತೀಯ ಪುರಾತತ್ವ ಇಲಾಖೆ ಕಾರಣ. ಅವ್ರು ಥ್ಯಾಂಕ್ಸ್ ಹೇಳಬೇಕು ನಾವು ಅಲ್ವಾ? ನಿಜ. ಯಾವುದೇ ಒಂದಾದಕ್ಕೂ ಈಗ ನೋಡಿ, ಪೊಲೀಸರು ಯಾಕೆ ಬೇಕು ನಮಗೆ? ಪೊಲೀಸರು ಬೇಡ ಆಗಿತ್ತಲ್ಲ ನಮಗೆ, ಪೊಲೀಸರು ಬಿಟ್ಬಿಡಿ. ಹೇಗೆ ಬದುಕ್ತೀರಿ ನೀವು? ರಕ್ಷಣೆಗೆ ಬೇಕೇ ಬೇಕು. ಇದನ್ನು ನಾವು ಹೊರಗೆ ಹೋಗ್ಲಿಕ್ಕಾಗಲ್ಲ. ಇವತ್ತು ರಕ್ಷಣೆ ಇದೆ ಅಂತ ನಾವು ಹೊರಗಡೆ ಹೋಗ್ಬೋದು, ಅದಕ್ಕೆ ನಾವು ಪೊಲೀಸರು ಬೇಕೇ ಬೇಕು. ಹಾಗೆ ದೇವಸ್ಥಾನಕ್ಕೆ ಒಂದು ಸಂರಕ್ಷಣೆ ಬೇಕು ಉದ್ದೇಶ ಇಟ್ಟೆ ಭಾರತೀಯ ಪುರಾತತ್ವ ಇಲಾಖೆಯವರು ತಮ್ಮದಾದಂಥ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಅಲ್ಲಿ ಆಗು ಹೋಗುಗಳನ್ನು, ಅಲ್ಲಿ ನಡೀತಕ್ಕಂಥ ಇದನ್ನು ವೀಕ್ಷಣೆ ಮಾಡಿ, ಏನಾದರೂ ತಪ್ಪಾಗಿದ್ದರೆ ಅದನ್ನು ತಿದ್ದಿ ಅದು ಸರಿ ಮಾಡಿ ಅಂಥೇಳಿ ಮಾಡಿದ್ದು. ಭಾನುಕೋಟಿ ಭಾಸ್ವರಂ ಭವಾಬ್ಧಿ ತಾರಕಂ ಪರಂ ನೀಲಕಂಠಮೀಪ್ಸಿತಾರ್ಥದಾಯಕಂ ತ್ರಿಲೋಚನಂ. ಇದು ಒಟ್ಟಾರೆ ಕಲಾ ಮಾಧ್ಯಮದ ಈ ನಮ್ಮ ಮಧುಕೇಶ್ವರ ದೇವಾಲಯದ ವಿಡಿಯೋ ಟೂರ್ ಆಗಿತ್ತು ಸ್ನೇಹಿತರೆ. ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ. ನನಗೂ ಭಾಳ ಸಂತೋಷ ಆಯಿತು, ರೋಮಾಂಚನ ಆಯಿತು ಇಲ್ಲಿ ಬಂದು ಕೂಡ. ಸೊ ನೋಡಿದ್ರೆ ನಿಮ್ಗೇನು ಅನಿಸ್ತು ಕಮೆಂಟ್ ಹಾಕಿ ತಿಳಿಸಿ, ಸಲಹೆಗಳಿದ್ರು ಕೂಡ ಕಮೆಂಟ್ ಹಾಕಿ ತಿಳಿಸಿ ಅಂತ ಮಧುಕೇಶ್ವರನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಕಾಲ ಕಾಲಮಂಬುಜಾಕ್ಷಮಕ್ಷ ಶೂಲಮಕ್ಷರಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ. ಶೂಲಟಂಕ ಪಾಶದಂಡ ಪಾಣಿಮಾದಿಕಾರಣಂ ಶ್ಯಾಮಕಾಯಮಾದಿದೇವಮಕ್ಷರಂ ನಿರಾಮಯಂ. ಭೀಮ ವಿಕ್ರಮಂ ಪ್ರಭುಂ ವಿಚಿತ್ರತಾಂಡವ ಪ್ರಿಯಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ. ಭಕ್ತಿ ಮುಕ್ತಿದಾಯಕಂ ಪ್ರಶಸ್ತ ಚಾರು ವಿಗ್ರಹಂ
भक्तवत्सलं स्थिरं समस्तलोकविग्रहं निक्वणन्मनोज्ञहेमकिङ्किणीलसत्कटिं काशिकापुरादिनाथकालभैरवं भजे धर्मसेतुपालकं त्वधर्ममार्गनाशनं कर्मपाशमोचनं सुशर्मदायकं विभुं स्वर्णवर्णशेषपाशशोभिताङ्गमर्णलं काशिकापुरादिनाथकालभैरवं भजे रत्नपादुकाप्रभाभिरामपादयुग्मकं नित्यमद्वितीयमिष्टदैवतं निरञ्जनं मृत्युदर्पनाशनं करालदंष्ट्रमोक्षणं काशिकापुरादिनाथकालभैरवं भजे अट्टहासभिन्नपद्मजाण्डकोशसन्ततिं दृष्टिपातनष्टपापजालमुग्रशासनम् अष्टसिद्धिदायकं कपालमालिकाधरं काशिकापुरादिनाथकालभैरवं भजे भूतसङ्गनायकं विशालकीर्तिदायकं काशीवासिलोकपुण्यपापशोधकं विभुं नीतिमार्गकोविदं पुरातनं जगत्पतिं काशिकापुरादिनाथकालभैरवं भजे कालभैरवाष्टकं पठन्ति ये मनोहरं ज्ञानमुक्तिसाधकं विचित्रपुण्यवर्धनं शोकमोहलोभदैन्यकोपतापनाशनं ते प्रयान्ति कालभैरवाङ्घ्रिसन्निधिं ध्रुवम् काशिकापुरादिनाथकालभैरवं भजे ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.